6ಕ್ಕೆ ಅಂಬಾಜಿದುರ್ಗ ಬೆಟ್ಟದಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಚಿಂತಾಮಣಿ 3 ಯುಗಗಳ ಅವತಾರ ಪುರುಷ ಅಂಬಾಜಿದುರ್ಗ ಬೆಟ್ಟದ ಮೇಲೆ ನೆಲೆಸಿರುವ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏಪ್ರಿಲ್ ತಿಂಗಳಲ್ಲಿ 3 ದಿನಗಳ ಕಾಲ ಅದ್ದೂರಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಪ್ರಧಾನ ಅರ್ಚಕರು ತಿಳಿಸಿದರು. ಅಂಬಾಜಿದುರ್ಗದ ಬೆಟ್ಟದ ಆಂಜನೇಯ ವಿಗ್ರಹದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ಕಾಣಬಹುದಾಗಿದೆ. 3 ಯುಗಗಳ ಅವತಾರ ಪುರುಷನಾಗಿ ಕಾಣುತ್ತಾರೆ. ಮೇಲಿಂದ ಕೆಳಗೆ ನೋಡಿದರೆ ತ್ರೇತಾಯುಗದಲ್ಲಿ ಕೋರೆಹಲ್ಲಿನಿಂದ ಕೋಪದಿಂದ ರಾವಣನ ಮಗ ಅಕ್ಷಯ ಕುಮಾರನ ಸಂಹರಿಸುವ ದುಷ್ಟ ಸಂಹಾರಕ ಆಂಜನೇಯನ ಪ್ರಸಂಗ. ಅಡ್ಡವಾಗಿ ನೋಡಿದರೆ ದ್ವಾಪರ ಯುಗದಲ್ಲಿ ಭೀಮನ ಅಹಂಕಾರವನ್ನು ಅಡಗಿಸಿ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನ ಹಿಮಾಲಯದಿಂದ ತಂದು ಭೀಮನಿಗೆ ನೀಡುವಾಗ ಎಡಗೈಯಲ್ಲಿ ಪುಷ್ಪವನ್ನ ಹಿಡಿದಿರುವ ವಾಯುಪುತ್ರ. ಕಲಿಯುಗದಲ್ಲಿ ಬಲಗೈ ಮೇಲೆತ್ತಿ ಬೇಡಿದ ಭಕ್ತರಿಗೆ ಅಭಯವನ್ನ ನೀಡುವ ಮೂಲಕ ಇಷ್ಟಾರ್ಥಗಳನ್ನು ಈಡೇರಿಸುವ ಭಗವಂತನೇ ಇಲ್ಲಿ ನೆಲೆಸಿದ್ದಾನೆಂದು ಸುತ್ತಮುತ್ತಲ ಗ್ರಾಮಸ್ಥರು ತಿಳಿಸಿದ್ದಾರೆ. ಮತ್ತೊಂದು ವಿಶೇಷತೆ ಏನೆಂದರೆ ಬೆಟ್ಟದ ತುದಿಯಲ್ಲಿ ಅಂಬುಜೇಶ್ವರ ದೇವಾಲಯವಿದೆ. ಅದರ ಪಕ್ಕದಲ್ಲಿ ಸದಾ ನೀರಿರುವ ಚಿಲುಮೆಯೂ ಇದೆ. ಎಲ್ಲಿನ ನೀರು ಸೇವಿಸಿದರೆ ಅಥವಾ ಸ್ನಾನ ಮಾಡಿದರೆ ರೋಗ ರುಜಿನಗಳು ವಾಸಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಧರ್ಮದರ್ಶಿಗಳಾದ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ಅಂಬುಜೇಶ್ವರ ಸೇವಾ ಟ್ರಸ್ಟ್ ಮುಖಾಂತರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಗೋಶಾಲೆಯನ್ನು ಸಹ ಮಾಡುತ್ತಿದ್ದಾರೆ. ಇದರ ಜೊತೆ ನಿತ್ಯ ಅನ್ನದಾಸೋಹ ನಡೆಯುತ್ತದೆ. ಲೋಕ ಕಲ್ಯಾಣಾರ್ಥಕವಾಗಿ ಏಪ್ರಿಲ್ 4ರಂದು ಧ್ವಜಾರೋಹಣ, 5ರಂದು ಸೀತಾರಾಮ ಕಲ್ಯಾಣೋತ್ಸವ, 6ಕ್ಕೆ ರಥೋತ್ಸವ ಕಾರ್ಯಕ್ರಮಗಳಿದ್ದು ಅಂಬಾಜಿದುರ್ಗ ಬೆಟ್ಟದ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಗಳಿಂದ ನಡೆಯಲಿದ್ದು ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ವೆಂಕಟೇಶ್ ಎಂ, SBM ನ್ಯೂಸ್, ಚಿಂತಾಮಣಿ. ನೋಡಿ, ಈ ವರ್ಷ ಹನುಮಂತನ ದೇವಸ್ಥಾನದಲ್ಲಿ ಹೊಸದಾಗಿ ರಥ ತೇರನ್ನು ಮಾಡಿಸಿದ್ದು ರಥೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಭಗವಂತನ ಅನುಗ್ರಹಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಅಂತ 4ನೇ ತಾರೀಕು ಸಂಜೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. 5ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಲ್ಯಾಣೋತ್ಸವ, ಶ್ರೀರಾಮ ಸೀತಾದೇವಿಯ ಕಲ್ಯಾಣೋತ್ಸವ ಇರುತ್ತೆ. ರಾತ್ರಿ ಶಯನೋತ್ಸವಗಳಿರುತ್ತೆ. ಮಾರನೇ ದಿವಸ ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆ ತೇರನ್ನು ಎಳೆಯುವ ಕಾರ್ಯಕ್ರಮ ತೇರಿರುತ್ತೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಬಂದು ಆ ಜಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಹನುಮಂತನ ಒಂದು ಅನುಗ್ರಹವನ್ನು ಪಡೆಯಬೇಕಾಗಿ ವಿಜ್ಞಪ್ತಿ. ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ ಹಾಗೆ ದೂರದಿಂದ ಬರ್ತಕ್ಕಂಥ ಜನ ಭಕ್ತಾದಿಗಳೆಲ್ಲರೂ ಕೂಡ ಈ ಭಗವಂತನ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ.